ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಈಗ ಎರಡು ದೇವತೆಗಳ ಒಂದು ವಿಶೇಷವಾಗಿರುವಂತಹ ಪರಿಸ್ಥಿತಿ ಮತ್ತು ಉಪಸ್ಥಿತಿಯು ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಮೀನ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಈಗ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮ್ಮ ಮನೆಗೆ ಎರಡು ದೇವತೆಗಳು ಸದಾ ಬರ್ತಿದ್ದಾರೆ. ನಿಮ್ಮ ಜೀವನವನ್ನು ಈಗ ವಿಶೇಷವಾದ ತಿರುವಿನಿಂದ ತುಂಬುವುದಕ್ಕೆ ಅವರ ಆಶೀರ್ವಾದ ಖಂಡಿತವಾಗಿ ಸಹಾಯ ಮಾಡುತ್ತೆ. ಮೇ ತಿಂಗಳು ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ. ಹಲವಾರು ವರ್ಷಗಳ ನಂತರದ ನಿಮ್ಮ ಕನಸುಗಳು ನನಸಾಗುತ್ತೆ. ನಿಮ್ಮ ಜೀವನಕ್ಕೆ ಈಗ ಒಂದು ಅರ್ಥ ಸಿಗುವಂತಹ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಮೀನಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಶಿಸ್ತು, ಸಹನೆ ಮತ್ತು ಕಠಿಣ ಪರಿಶ್ರಮಕ್ಕೆ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿಗಳು. ಆದರೆ ನಿಮ್ಮಲ್ಲಿ ಅನೇಕರು ಇದುವರೆಗೂ ತಿಳಿಯದೇ ಇರುವಂತಹ ಕೆಲವೊಂದಿಷ್ಟು ಗಂಭೀರ ಮತ್ತು ವಿಶೇಷವಾಗಿರುವಂತಹ ವ್ಯಕ್ತಿತ್ವ ಅಡಗಿ ಕುಳಿತಿದೆ. ಸತ್ಯವನ್ನ ತಿಳಿದುಕೊಂಡ ನಂತರ ನೀವು ಅತಿ ಭೀಕರವಾಗಿರುವಂತಹ ವಿಶೇಷವಾಗಿರುವಂತಹ ಭಯಾನಕ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ನಿಮ್ಮ ಮನೆಗೆ ಪ್ರತಿದಿನ ಎರಡು ದಿವ್ಯ ಶಕ್ತಿಗಳು ಆಗಮಿಸುತ್ತವೆ ಎಂಬುದು ನಿಮಗೆ ಗೊತ್ತೇ. ಅವುಗಳು ಕೇವಲ ಅಸ್ತಿತ್ವದಿಂದಲೇ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಅಚಾನಕ್ಕಾಗಿ ಫಲ ಕೊಡಿಸುವಂತಹ ಶಕ್ತಿ ಹೊಂದಿದೆ. ಈ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನ ಹಂತ ಹಂತವಾಗಿ ಶಿಖರದತ್ತ ಸಾಗುತ್ತದೆ. ಅಷ್ಟೇ ಅಲ್ಲದೆ ಮೀನಾ ರಾಶಿಯವರಿಗೆ ವಿಶೇಷವಾಗಿ ಸಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಚೈತನ್ಯ, ಉತ್ಸಾಹವನ್ನು ತುಂಬುತ್ತಾರೆ. ನಿಮ್ಮ ಪ್ರತಿಯೊಂದು ಕಷ್ಟ, ಎಲ್ಲ ರೀತಿಯ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳಿಗೆ ಇವರು ಉತ್ತರವಾಗಿ ಬರ್ತಾ ಇದ್ದಾರೆ. ಮೇ ತಿಂಗಳು 15ರಿಂದ 20ನೇ ತಾರೀಕಿನವರೆಗೂ ಈ ಒಂದು ವಿಶೇಷವಾದ ಘಟನೆ ನಡೆಯುತ್ತೆ. ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ಶಕ್ತಿಶಾಲಿ ಭಯಂಕರವಾಗಿರುವಂತಹ ಶನಿ ಅಮಾವಾಸ್ಯೆ ಬಂದಿರೋದ್ರಿಂದ ಈ ದೊಡ್ಡ ಘಟನೆಯನ್ನು ಯಾರೂ ತಪ್ಪಿಸೋಕೆ ಸಾಧ್ಯವಿಲ್ಲ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ದರೂ ಕೂಡ ನೀವು ಸಂಪೂರ್ಣವಾಗಿ ಖುಷಿ, ಅದೇ ರೀತಿಯಾಗಿ ಎಲ್ಲವನ್ನ ನಿಂತುಕೊಂಡು ಅನುಭವ ಪಡೆದಿದ್ದೀರಾ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅಪಾಯಕಾರಿಯಾಗಿರುವಂತಹ ಸೂಚನೆಗಳು ಸಿಕ್ಕರೂ ಕೂಡ ಒಂದು ದೈವಿ ಅಂಶ ಜೊತೆಗಿತ್ತು. ಆ ದೈವಿಕ ಶಕ್ತಿಯು ನಿಮಗೆ ನಿಂತುಕೊಂಡಾಗ, ಕೂತುಕೊಂಡಾಗ, ಮಲಗಿಕೊಂಡಾಗ ನಿರಂತರವಾಗಿ ನಿಮಗೆ ಒಂದು ವಿಶೇಷವಾದ ಅನುಭವವನ್ನು ತಂದುಕೊಟ್ಟಿತ್ತು. ಆದರೆ ನೀವು ಅದನ್ನು ಗಮನಿಸಿಲ್ಲ. ನೀವು ನಿಮ್ಮ ದೃಢ ಮನಸ್ಸಿನ ಫಲವನ್ನು ಎಲ್ಲವನ್ನ ಕೂಡ ಅದೃಷ್ಟ ಅಂತ ತಿಳಿದುಕೊಂಡಿದ್ರಿ. ಆದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಕಷ್ಟ ಸಮಸ್ಯೆಗಳಿಗೆ ನಿಮ್ಮ ವಿರುದ್ಧ ಇದ್ದರೂ ಕೂಡ ನೀವು ಸಂಪೂರ್ಣವಾಗಿ ಕುಸಿಯದೆ ನಿಂತುಕೊಂಡಿರುವಂತಹ ಅನುಭವವನ್ನು ಹೊಂದಿದ್ದೀರಾ. ಅಂದರೆ ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ಖಂಡಿತವಾಗಿ ದೈವಿ ರಕ್ಷಣೆ. ನಿಮ್ಮ ಜೀವನದಲ್ಲಿ ಈಗ ಶಿಖರದತ್ತ ನೀವು ಸಾಗುವಂತಹ ಪ್ರೀತಿಯ ಒಂದು ವಿಶೇಷವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತೀರಾ. ನಿಮ್ಮ ಜೀವನಕ್ಕೆ ಸಿ ಅಕ್ಷರದ ವ್ಯಕ್ತಿ ಆರಂಭ ಇವಾಗ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ, ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತೆ, ಶ್ರೀಮಂತಿಕೆ ಹಾದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಏಕೆಂದರೆ ಇಲ್ಲಿಯವರೆಗೂ ಬಹಳಷ್ಟು ಕಷ್ಟ, ನೋವು, ದುಃಖಗಳನ್ನು ಅನುಭವಿಸಿದ್ದೀರಾ. ಹಿಂದೆ ನಿಂತು ನಿಮ್ಮನ್ನು ಕಾಣದ ಕವಚದ ರೀತಿ ಕಾಪಾಡುತ್ತಿರುವಂತಹ ವಿಶೇಷವಾದ ಶಕ್ತಿಗಳು ಪ್ರತಿಯೊಂದು ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಸಂಕಷ್ಟದಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ನಿಮಗೆ ರಕ್ಷಣೆಯ ದಾರಿಯನ್ನು ತೋರಿಸಿರುವಂತಹ ದೈವಿಕವಾದ ಶಕ್ತಿಯ ರಹಸ್ಯವನ್ನು ತಿಳಿದುಕೊಂಡ ನಂತರ ನಿಮ್ಮ ಕಣ್ಣುಗಳಲ್ಲಿ ಧಾರಾಕಾರ ನೀರಿನ ಹನಿ ಸುರಿಯುತ್ತದೆ, ಹೃದಯ ಒಡೆದು ಹೋಗುತ್ತದೆ. ಏಕೆಂದರೆ ಆ ಶಕ್ತಿ ನಿಮ್ಮ ಜೊತೆಗಿದ್ರೂ ನೀವು ಅದನ್ನು ಗಮನಿಸಿಲ್ಲ, ಅದಕ್ಕೆ ಗೌರವ ಕೊಟ್ಟಿಲ್ಲ ಮತ್ತು ಯಾವುದೇ ರೀತಿಯ ಕೃತಜ್ಞತೆಯನ್ನು ತೋರಿಸಿಲ್ಲ. ಇದಾಗ ನಿಮಗೆ ಅರ್ಥವಾಗುವಂತಹ ವಿಶೇಷವಾದ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡ ನಂತರ ನಿಮ್ಮ ಜೀವನದೂ ಕೂಡ ಹಂತ ಹಂತವಾಗಿ ಪರಿಣಾಮಕಾರಿಯಾಗಿ ಬದಲಾವಣೆಯತ್ತ ಸಾಗುತ್ತದೆ. ನೀವು ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂದರೆ ಏನು ಮಾಡಬೇಕು, ಖಂಡಿತವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ಕೇಳಿಸ್ಕೊಳ್ಬೇಕು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಪಡೆದುಕೊಳ್ಳೋಕ್ಕೆ ಸಿದ್ಧರಾಗಿದ್ದರೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಕುಲ ದೇವರಿಗೆ ಈ ಒಂದು ಸಂದರ್ಭದಲ್ಲಿ ಪೂಜೆ, ಪುನಸ್ಕಾರ, ಆರಾಧನೆ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ಗುಪ್ತ ತಂತ್ರಗಳನ್ನು, ನಕಾರಾತ್ಮಕ ಚಿಂತನೆಗಳನ್ನು ಮಾಡ್ತಾ ಇದ್ರು. ನಿಮಗೆ ಒತ್ತಡವನ್ನು, ಮನಸ್ಸಿಗೆ ನೋವನ್ನು, ಆಘಾತವನ್ನು ಉಂಟು ಮಾಡಿದ್ರು. ಆದರೂ ಕೂಡ ಎಲ್ಲವನ್ನ ನೀವು ಎದುರಿಸಿ ಇಷ್ಟು ದೂರ ಬಂದಿದ್ದೀರಾ ಅಂದರೆ ಅದಕ್ಕೆ ಕಾರಣ ಖಂಡಿತವಾಗಿ ಬೇರೆ ಯಾರೂ ಅಲ್ಲ, ಎರಡು ದಿವ್ಯ ದೇವತೆಗಳ ಶಕ್ತಿ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಯಾವಾಗ ಆ ದೇವತೆಗಳು ನಿಮ್ಮ ಜೀವನಕ್ಕೆ ಕಾಲಿಟ್ಟರೋ ಅಂದಿನಿಂದ ನಿಮಗೆ ಯಾವುದೇ ರೀತಿಯ ನಕಾರಾತ್ಮಕ ಅಂಶಗಳು ಬಂದರೂ ಕೂಡ ತಂತ್ರ ಮಂತ್ರ, ಮಾಟ ಮಂತ್ರ ಮಾಡ್ತಿದ್ರು ಕೂಡ ಅದು ಯಶಸ್ವಿ ಆಗ್ತಾ ಇಲ್ಲ. ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೋ ಜನರನ್ನು ಈಗ ಕಷ್ಟದಲ್ಲಿ ನೋಡಿರ್ತೀರಾ, ಕಣ್ಣೀರಲ್ಲಿ ನೋಡಿರ್ತೀರಾ. ಆದರೂ ಕೂಡ ಪ್ರತಿದಿನ ಪ್ರತಿ ಕ್ಷಣ ಭಯದಲ್ಲಿ ಬದುಕುವಂತಹ ಸಂದರ್ಭ ನಿರ್ಮಾಣವಾಗ್ತಾ ಹೋಗ್ತಿರುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ಎಲ್ಲವನ್ನ
ಎಲ್ಲವನ್ನ ಹೇಗೆ ದೂರ ಮಾಡಿಕೊಳ್ಬೇಕು, ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂಥ ಅದ್ಭುತವಾದ ಬದಲಾವಣೆ ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇವೆ. ಖಂಡಿತವಾಗಿ ಸಂದರ್ಭದಲ್ಲಿ ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಅನುಗ್ರಹ ಈಗ ಬಿದ್ದಿರೋದ್ರಿಂದ ನೀವು ಎಲ್ಲವನ್ನ ಕೂಡ ಪರಿಹಾರ ಮಾಡಿಕೊಂಡು ಮುಂದಿನ ಹಂತಕ್ಕೆ ಹೋಗೋಕೆ ಸಾಧ್ಯವಾಗ್ತಾ ಇದೆ. ಮೀನ ರಾಶಿಯವರೇ, ಮುಂದೆ ಬರುತ್ತಿರುವಂತಹ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ತರುವಂತಹ ದಿನವಾಗಿರುತ್ತೆ. ಈ ಅವಧಿಯಲ್ಲಿ ನೀವು ದೀರ್ಘಕಾಲದವರೆಗೆ ಕಾಯುವಿಕೆ ಕೊನೆಗೊಳ್ಳುವಂತಹ ಸಾಧ್ಯತೆ ಇದೆ. ಕೆಲಸ, ಹಣ ಅಥವಾ ಗೌರವದ ವಿಚಾರದಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಸಕಾರಾತ್ಮಕ ಸುದ್ದಿಯನ್ನು ಬರಮಾಡ್ಕೊಳ್ತೀರಾ. ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಶ್ರಮದ ಫಲವನ್ನು ಕಸಿದುಕೊಳ್ಳಲು ಯತ್ನಿಸುವಂಥವರು ಚಲನೆಯಲ್ಲಿ ಇರ್ತಾರೆ. ಹೇಗೆಂದರೆ ನಿಮ್ಮನ್ನು ನೋಡಿ ಅಸೂಯೆ ಪಡುವಂಥವರು ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನರು ಇರ್ತಾರೆ. ನಿಮ್ಮ ಜೀವನವನ್ನು ನಾಶ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಆದ್ದರಿಂದ ಅಂತಹ ವ್ಯಕ್ತಿಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಖಂಡಿತವಾಗಿ ಸಂತೋಷವಾಗಿದ್ದಾಗ ಯಾರಿಗೂ ಕೂಡ ಮಾತನ್ನು ಕೊಡಬೇಡಿ. ಕೋಪದಲ್ಲಿದ್ದಾಗ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಮೀನರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಅಡಚಣೆ ಭವಿಷ್ಯ ಹೊರಗಿನ ಶತ್ರುಗಳಿಂದಲ್ಲ, ನಿಮ್ಮ ಹತ್ತಿರದ ಶತ್ರುಗಳಿಂದಲೇ ನಡೆಯುತ್ತದೆ. ಏಕೆಂದರೆ ಹತ್ತಿರದ ಶತ್ರುಗಳನ್ನು ಕಂಡುಹಿಡಿಯೋದು ಬಹಳ ಕಷ್ಟ. ದೂರದ ಶತ್ರುಗಳು ನಮಗೆ ಕೆಲವೊಂದಿಷ್ಟು ತೊಂದರೆಯನ್ನು ಮಾಡಿ ಹೋಗ್ಬೋದು. ಆದರೆ ಹತ್ತಿರದಲ್ಲಿರೋರು, ಅಕ್ಕಪಕ್ಕದಲ್ಲಿರೋರು, ನಮ್ಮ ಸಂಬಂಧಿಕರು ನಮಗೆ ಮಾಡುವಂತಹ ಮೋಸ, ದ್ರೋಹ, ನಂಬಿಕೆ, ಆತ್ಮವಿಶ್ವಾಸದ ಕೊಲೆಯನ್ನು ಯಾರೂ ಕೂಡ ತಡೆದುಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮನ್ನು ಕುಗ್ಗಿಸಿ ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರ್ಕೊಳ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೊತೆಗೆ ನಿಂತಂತೆ ನಟಿಸಿ ನಿಮ್ಮ ಜೊತೆಗೇ ಆತ್ಮವಿಶ್ವಾಸವನ್ನು ಬೆಳಗಿಸಿಕೊಂಡು ನಿಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ಮಾಡಿ ನಿಮ್ಮ ಎಲ್ಲ ರಹಸ್ಯವನ್ನು ತಿಳಿದುಕೊಂಡು ನಿಮಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ನಿಮ್ಮ ಗಮನಕ್ಕೆ ಇಷ್ಟು ವರ್ಷ ಆದರೂ ಬಂದೇ ಇಲ್ಲ. ಆದರೆ ಈಗ ಆ ಸ್ಥಿತಿ ಅಂತ್ಯವಾಗುವಂತಹ ದೈವಿಕ ಶಕ್ತಿಗಳ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಆ ಸತ್ಯಗಳು ಕಟುವಾಗಿರುವಂಥ ನಿಜವಾದ ಮುಖವಾಡ ಬಣ್ಣಗಳು ಬಯಲಾಗುವಂತಹ ಸಂದರ್ಭ ಈಗ ಹತ್ತಿರವಾಗಿದೆ. ಮೀನರಾಶಿಯವರೇ, ಈಗ ಮಹಾರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎರಡು ದಿವ್ಯ ಶಕ್ತಿಗಳು ಸಾಮಾನ್ಯವಾದದ್ದಲ್ಲ. ಅದು ಒಂದು ಖಂಡಿತವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ, ಇನ್ನೊಂದು ದುರ್ಗಾ ಮಾತೆಯ ಅನುಗ್ರಹ. ಖಂಡಿತವಾಗಿ ತಾಯಿ ಚಾಮುಂಡೇಶ್ವರಿ ನಿಮ್ಮ ಜೊತೆ ನಿಂತು ನಿಮ್ಮ ಎಲ್ಲ ಕಷ್ಟ, ಸುಖ, ಏಳು ಬೀಳುಗಳನ್ನು ಈಗ ಸಂಪೂರ್ಣವಾಗಿ ದೂರ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದ ಜೊತೆಗೆ ನಿಮ್ಮ ಬಾಳನ್ನು ಬೆಳಕು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಆದ್ದರಿಂದ ಈ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಉತ್ತಮವಾದ ಅಡಿಪಾಯವನ್ನು ಗಟ್ಟಿಗೊಳಿಸಿ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಕಾರಣವಾಗಿರುವಂತಹ ಬಹಳ ಕಡಿಮೆ ಜನರಿಗೆ ತಿಳಿದಿರುವಂತಹ ದೇವತೆಗಳು ಅಂತಂದರೆ ಖಂಡಿತವಾಗಿ ನಾಗದೇವತೆಗಳು. ನಿಮ್ಮ ಸುತ್ತಮುತ್ತ ಅವರು ಇರ್ತಾರೆ. ಅದೃಶ್ಯ ಕವಚದಂತೆ ಕೆಲಸ ಮಾಡ್ತಾ ಇರ್ತಾರೆ. ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಯೋಗ, ದೃಷ್ಟಿ ದೋಷಗಳು ಇವನ್ನೆಲ್ಲ ನಿಮ್ಮಿಂದ ತೊಡೆದು ಹಾಕ್ತಾರೆ. ಒಟ್ಟಾರೆಯಾಗಿ ನಾಗಶಕ್ತಿ ದೋಷಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಮನೆಯಲ್ಲಿ ಶಾಂತಿ ಇಲ್ಲ ಅಂದರೆ, ನೆಮ್ಮದಿ ಇಲ್ಲ ಅಂತ ಅಂದರೆ ಖಂಡಿತವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಅಷ್ಟೇ ಅಲ್ಲದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ನಿಮ್ಮ ಮನಸ್ಸಿಗೆ ಅಚಲವಾದ ಶಕ್ತಿ, ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಸರಿ ಹೋಗುತ್ತೆ. ಅಚ್ಚರಿಗೊಳ್ಳುವಂತಹ ಹಿಂದೆ ಇರುವಂತಹ ನಾಗದೇವತೆಗಳ ರಕ್ಷಣಾತ್ಮಕ ಶಕ್ತಿ ಮೌನವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ನಿಮ್ಮನ್ನು ಸಾಮಾನ್ಯರಿಂದ ಅಸಾಮಾನ್ಯರಂತೆ ಮಾಡುವಂತಹ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿರುವಂತಹ ಸಮಯ. ಈಗ ಪ್ರಕೃತಿಯು ಕೂಡ ನಿಮಗೆ ಪ್ರತಿಯೊಂದು ಶಕ್ತಿಯನ್ನು ಮತ್ತು ಚೈತನ್ಯವನ್ನು ತುಂಬುತ್ತದೆ. ಅಷ್ಟೇ ಅಲ್ಲದೆ ಈಗ ಈ ಒಂದು 15ರಿಂದ 20ನೇ ತಾರೀಕಿನವರೆಗೂ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಅತ್ಯಂತ ಮುಖ್ಯವಾಗಿ ನೀವು ದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ನಾವು ತಿಳಿಸಿರುವಂತಹ ಪರಿಹಾರವನ್ನು ಅನುಸರಿಸಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಅದೃಷ್ಟ ಅಥವಾ ಅದ್ಭುತವಾದ ಬದಲಾವಣೆಗಳು ಆರಂಭವಾಗುತ್ತೆ. ಮೀನರಾಶಿಯ ಸ್ನೇಹಿತರೆ, ಈ ದೈವಿಕ ಕೃಪೆ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಆಸೆ ಪಡ್ತಾ ಇದ್ರೆ ಖಂಡಿತವಾಗಿ ಎರಡು ಎಚ್ಚರಿಕೆಯನ್ನು ನೀವು ಅನುಸರಿಸಲೇಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಯಾರಿಗೂ ಕೂಡ ತೊಂದರೆ ಮಾಡಬಾರ್ದು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಅಲ್ಲಿರುವಂತಹ ಪ್ರತಿಯೊಂದು ಜೀವಿಗೂ ಕೂಡ ನೀವು ಒಳ್ಳೆಯದನ್ನು ಬಯಸಬೇಕು. ಮತ್ತು ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ನಕಾರಾತ್ಮಕ ಯೋಚನೆಗಳು ಬರದೇ ಇರೋ ಥರ ನೋಡ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಸಮಸ್ಯೆಗಳು ಬಂದರೆ, ಮನಸ್ಸಿನ ಅಶಾಂತಿ ಬಂದರೆ, ಅಡೆತಡೆಗಳು ಹೆಚ್ಚಾಗ್ತಾ ಇದ್ದರೆ ಖಂಡಿತವಾಗಿ ಜಾಗರೂಕರಾಗಿರಬೇಕು. ನಿಮ್ಮ ವರ್ತನೆ ಮುಖ್ಯವಾದ ಕಾರಣ ಆಗಿರುತ್ತೆ. ಪ್ರತಿ ತಿಂಗಳು ಭಾನುವಾರ ಖಂಡಿತವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಲೇಬೇಕಾಗುತ್ತೆ. ದುರ್ಗಾ ಮಾತೆ ಅಂದರೆ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ಹಾರವನ್ನು ಕೊಡೋದು ಅಥವಾ ಹಸಿದವರಿಗೆ ಮೊಸರು ಅನ್ನವನ್ನು ಹಂಚೋದು ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಧೈರ್ಯವನ್ನು ಕೊಡುತ್ತೆ. ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದೂರವಾಗುತ್ತೆ. ದೃಢವಾದ ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಮನಸ್ಸಿನಲ್ಲಿ ನೀವು ಯಾವುದೇ ರೀತಿಯ ಕೆಟ್ಟ ಯೋಚನೆಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ ಎಲ್ಲವೂ ಬದಲಾಗೋದಕ್ಕೆ ಈ ಸಮಯ ದೇವರ ಕೃಪೆ ನಿಮ್ಮ ಜೊತೆ ನಿಂತು ಕಾಪಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನಕ್ಕೆ ಈಗ ಸಿ ಅಕ್ಷರದಿಂದ ಒಬ್ಬ ಹೊಸ ವ್ಯಕ್ತಿ ಕೂಡ ಬರ್ತಾರೆ. ಆ ವ್ಯಕ್ತಿ ಬಂದ ನಂತರ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ.
ಹೌದು, ಅವರು ಬಂದ ನಂತರ ನಿಮ್ಮ ಎಲ್ಲ ರೀತಿಯ ಗೊಂದಲಗಳಿಗೆ ಸ್ಪಷ್ಟತೆ ಸಿಗುತ್ತೆ. ನೆಮ್ಮದಿಯ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಮನೆ ಮತ್ತು ಮನಸ್ಸುಗಳಲ್ಲಿರ್ತಕ್ಕಂಥ ಜಗಳ, ಮನಸ್ತಾಪ, ಕದನಗಳು ದೂರವಾಗುತ್ತೆ. ಆಸ್ತಿ ವಿವಾದಗಳು ಬಗೆಹರಿಯುತ್ತೆ. ಅವರಿಂದ ನಿಮಗೆ ಉತ್ತಮವಾದ ಪ್ರಾಜೆಕ್ಟ್ಗಳು ಸಿಗುತ್ತೆ. ಅವರು ದೊಡ್ಡ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು, ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಯಾರೇ ಆಗಿರ್ಬೋದು. ಆದರೆ ಅವರು ನಿಮ್ಮ ಜೀವನಕ್ಕೆ ಖಂಡಿತವಾಗಿ ಶಕ್ತಿ, ಪ್ರೇರೇಪಣೆ, ಆತ್ಮವಿಶ್ವಾಸ, ಧೈರ್ಯವನ್ನು ತುಂಬುತ್ತಾರೆ. ನಿಮ್ಮ ಜೀವನ ಇನ್ನು ಮುಂದೆ ಸಂಪೂರ್ಣವಾಗಿ ಬದಲಾವಣೆ ಅಂತ ಸಾಗುತ್ತೆ. ನಿಮ್ಮ ಗುರಿಗಳ ಈಗ ಸ್ಪಷ್ಟಪಡಿಸಿಕೊಳ್ತೀರಾ. ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ಆರೋಗ್ಯದ ವಿಚಾರದಲ್ಲೂ ಕೂಡ ಈಗ ಲಾಭವನ್ನು ಕಂಡುಕೊಳ್ಳುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ಮೀನ ರಾಶಿಯವರ ಜೀವನದಲ್ಲಿ 15ರಿಂದ 20ನೇ ತಾರೀಕಿನವರೆಗೂ ನಡೆಯುವಂಥ ದೊಡ್ಡ ದೊಡ್ಡ ಘಟನೆಗಳು ಖಂಡಿತವಾಗಿ ಯಶಸ್ಸಿನ ಶಿಖರವನ್ನು ತಲುಪಲು ಸಾಧ್ಯ ಮಾಡಿಕೊಡುತ್ತೆ. ಈ ಸಂದರ್ಭದಲ್ಲಿ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಇದನ್ನು ನೀವು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯದ ಜೊತೆಗೆ ನೆಮ್ಮದಿಯನ್ನು ಕಂಡುಕೊಳ್ಳು ಎಲ್ಲ ರೀತಿಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ನಾವು ತಿಳಿಸಿರುವಂತಹ ಪ್ರತಿಯೊಂದು ಪರಿಹಾರವನ್ನು ಅನುಸರಿಸಿ ನಿಮ್ಮ ಜೀವನಕ್ಕೆ ಇನ್ನಷ್ಟು ಶಕ್ತಿ, ನೆಮ್ಮದಿ ಸಿಗಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.